ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೆ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಂಸರ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಬಹುಳ ಚತುರ್ಥಿ, ಚೌತಿ, ಶನಿವಾರ, ದಿನಾಂಕ 4/7/2026. ನೋಡಿ, ಚೌತಿ ಬೆಳಗ್ಗೆ 9:30 ಇರ್ತದೆ. ನಕ್ಷತ್ರ ಧನಿಷ್ಠ ನಕ್ಷತ್ರ ಹಗಲು 11:30ವರೆಗೂ. ಯೋಗ ಬಂದು ಕರ್ಣ ಬಂದು ಬಾಲವ, ಯೋಗ ಬಂದು ತಿಯೋಗ. ಈ ದಿನ ವಿಶೇಷ ಏನಪ್ಪ ಅಂದರೆ ಸಿಂಹರಾಶಿಗೆ ಶುಕ್ರನ ಪ್ರವೇಶ, ಅಂದರೆ ಪಕ್ಷಾಂತರ. ನೋಡಿ, ಪ್ರತಿ ಸರ್ತಿ ಪಕ್ಷಾಂತರಚಾರ ಆದಾಗೂ ಸಹ ಪ್ರತಿ ಗ್ರಹ ಮೇಷಾದಿ 12 ರಾಶಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಕೆಲವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಕಷ್ಟದಲ್ಲಿರೋ ಸುಖ ಬರ್ತದೆ, ಸುಖದಲ್ಲಿರ್ತಕ್ಕಂಥವ್ರಿಗೆ ಕಷ್ಟ ಬರ್ತದೆ, ಒಂದಲ್ಲ ಒಂದು ರೀತಿ ಇದಾಗ್ತಕ್ಕಂಥದ್ದು. ಈ ಶುಕ್ರನ ಒಂದು ಚಲನೆಯಿಂದ ಏನಪ್ಪ ಆಗ್ತದೆ, 12 ರಾಶಿಗಳಿಗೆ ಯಾರಿಗೆ ತೊಂದರೆ ಆಗ್ತದೆ, ಯಾರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಇವಾಗ ಗುರುಬಲ ಇಲ್ಲದೆ ಇರ್ತಕ್ಕಂಥದ್ದು, ಬುಧನ ಶುಭ್ರ ಸ್ಥಾನದಿಂದ ಸ್ವಲ್ಪ ಹೆಚ್ಚು ಕಡಿಮೆ ನಡೀತಾ ಇರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಷಯ. ಶುಕ್ರನು ಸಿಂಹರಾಶಿಗೆ ಪ್ರವೇಶಿಸಿದಾಗ ಈ ಮೇಷರಾಶಿಯವರಿಗೆ ಸ್ವಲ್ಪ ವ್ಯವಹಾರಗಳಲ್ಲಿ ತೊಡಕಾಗ್ತದೆ. ಮನೆಯಲ್ಲಿ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಇಂಥವೆಲ್ಲ ನಡೀತದೆ. ನೀವೇನಪ್ಪ ಮಾಡಬೇಕಂದ್ರೆ ಶುಕ್ರನನ್ನು ಧ್ಯಾನ ಮಾಡಿ, ಶುಕ್ರನನ್ನು ಪೂಜಿಸಿ, ಅವರೆಯನ್ನು ದಾನ ಕೊಡಿ, ಜೊತೆಗೆ ಕಡಲೆಯನ್ನು ಸಹ ಗುರುವಾರ ದಾನ ಕೊಡಿ, ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ವೃಷಭರಾಶಿಯವರಿಗೆ ಶುಕ್ರನ ಸ್ಥಾನ ಪಲ್ಲಟದಿಂದ ಏನೂ ತೊಂದರೆ ಆಗೋದಿಲ್ಲ ಅವರಿಗೆ. ಆದರೂ ಸಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಪ್ರವೇಶ ಆಗ್ತದೆ, ಮಂದ ಪ್ರವೇಶ ಆಗ್ತಕ್ಕಂಥದ್ದೇ. ಯಾಕಂದರೆ ಶುಕ್ರನಿಗೆ ಎದುರಿಗೆ ಶನಿ ಇರ್ತಕ್ಕಂಥ ಸಂದರ್ಭ ಇದು. ಮನಸ್ಸಿಗೆ ಚಿಂತೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಅಲ್ಪಲಾಭ ಆಗ್ತಕ್ಕಂಥದ್ದು, ವೃಥಾ ತಿರುಗಾಟ ಆಗ್ತಕ್ಕಂಥದ್ದು. ಇವ್ರು ಏನು ಮಾಡಬೇಕಪ್ಪ ಅಂದರೆ ಶುಕ್ರವಾರದ ದಿನ ಯಾವುದಾದ್ರೂ ಶಕ್ತಿ ದೇವಾಲಯಗಳಿಗೆ, ಗಾಯತ್ರಿ ದೇವಾಲಯಕ್ಕೋ ಬೇರೆ ಯಾವುದನ್ನ ಶಕ್ತಿ ದೇವಾಲಯಗಳಿಗೆ ಹೋಗಿ ದೇವತೆಗಳಿಗೆ, ಮಹಿಳಾ ದೇವತೆಗಳಿಗೆ ನಮಸ್ಕರಿಸಬೇಕು. ಚೌಡೇಶ್ವರಿ, ದುರ್ಗಾ, ಪರಮೇಶ್ವರಿ ಅಂಥ ದೇವಸ್ಥಾನಗಳಿಗೆ ಹೋಗ್ಬೇಕಾಗ್ತಕ್ಕಂಥದ್ದು. ಅಲ್ಲಿ ಇವರೇನಪ್ಪ ಮಾಡಬೇಕಂದ್ರೆ ಕೆಂಪು ಬಣ್ಣದ ಹೂವನ್ನು ಸಮರ್ಪಣೆ ಮಾಡಿದ್ರೆ ಇವರಿಗೆಲ್ಲ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ಗುರುಬಲ ಇದೆ, ಎಲ್ಲ ಲೆಕ್ಕಾಚಾರಗಳು ಚೆನ್ನಾಗಿದೆ. ಆದರೆ ಶುಕ್ರನ ಲೆಕ್ಕಾಚಾರದಿಂದ ಇವರು ಏನಪ್ಪ ಆಗ್ತಕ್ಕಂಥದ್ದು ಅಂದರೆ ಇವರಿಗೆ ಸ್ವಲ್ಪ ಮನೆಯಲ್ಲಿ ಪಿರಿಪಿರಿ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು. ಹಣಕಾಸಿಗೆ ಸ್ವಲ್ಪ ಮುಗ್ಗಟ್ಟು ಬರ್ತದೆ ಸ್ವಲ್ಪ ದಿನ. ಇದಕ್ಕಾಗಿ ಅವ್ರು ಏನಪ್ಪ ಮಾಡಬೇಕಂದ್ರೆ ಶ್ರೀನಿವಾಸ ನಾಮ ಸ್ಮರಣೆ ಮಾಡಬೇಕು, ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಬೇಕು. ಬೆಳಗ್ಗೆ ಎದ್ದು ಇಲ್ಲಾಂದ್ರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಸ್ವಾಮಿಗೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರೆ ಅವರ ಕ್ಲೇಶಗಳು ಕಡಿಮೆ ಆಗ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಗೆ ಈ ಒಂದು ಸ್ಥಾನ ಪಲ್ಲಟದಿಂದ ಏನೂ ತೊಂದರೆ ಇಲ್ಲ, ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಇವಾಗಿರ್ತಕ್ಕಂಥ ಗುರುಬಲದ ಕಡಿಮೆ ಇರತಕ್ಕಂಥ ಒಂದು ದೋಷ ಇರ್ತದೆ ನೋಡಿ, ಆ ದೋಷ ಕೂಡ ಸ್ವಲ್ಪ ಒಳಹರಿವನ್ನು ತೆಕ್ಕೊಳ್ತಕ್ಕಂಥದ್ದು. ಇನ್ನು ನೀವೇನಪ್ಪ ಮಾಡಬೇಕಂದ್ರೆ ಹಳದಿ ವಸ್ತ್ರ ದಾನ ಮಾಡಿ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ ಬರ್ತದೆ, ಯಾಕಂದರೆ ಮನೆಯೊಳಗೆ ಶುಕ್ರನು ಬಂದುಬಿಟ್ಟಿದ್ದಾನೆ. ಸ್ಥಾನ ಪಲಟ ಆಗ್ತಕ್ಕಂಥ ಒಂದು ಸಾಮಾನ್ಯ ಫಲ ಇರ್ತಕ್ಕಂಥದ್ದು. ಅದು ಬಿಟ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಶುಭಕರವಾಗಿರ್ತಕ್ಕಂಥದ್ದು. ನೀವು ಸೂರ್ಯ ನಮಸ್ಕಾರ ಮಾಡಿ ಗುರುಕ್ಷೇತ್ರಕ್ಕೆ ನಿಮ್ಮ ಭೇಟಿ ಕೊಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಒಳ್ಳೆಯ ಉಚ್ಚ ಸ್ಥಾನದಲ್ಲಿ ಎಲ್ಲ ಗ್ರಹಗಳು ಇರೋದರಿಂದ, ಶುಕ್ರನು ಸಹ ಉಚ್ಚ ಸ್ಥಾನಕ್ಕೆ ಬಂದಿರೋದ್ರಿಂದ ಇನ್ನು ಸ್ವಲ್ಪ ವ್ಯವಹಾರಗಳಿಗೆ ಹೆಚ್ಚಾಗ್ತದೆ, ಲಾಭದಾಂಶ ಹೆಚ್ಚಾಗ್ತದೆ, ಸಮಾಜದಲ್ಲಿ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಆದರೂ ಸಹ ನೀವು ಶಿವನ ದೇವಾಲಯಕ್ಕೆ ಭೇಟಿ ಕೊಡಿ, ಮೃತ್ಯುಂಜಯನ ದೇವಸ್ಥಾನಕ್ಕೆ ಧ್ಯಾನ ಮಾಡಿ. ಅಲ್ಲಿಂದ ತುಲಾರಾಶಿಯವರಿಗೆ ಮನಸ್ಸಿಗೆ ನಾನಾ ಚಿಂತೆ ಬರ್ತಕ್ಕಂಥದ್ದು, ಕಾರ್ಯ ಸಾಧನೆಗಾಗಿ ತಿರುಗಾಟ, ಯಾಕೆ ಶುಕ್ರನ ಒಂದು ಸ್ಥಾನ ಪಲಟದಿಂದ ಆಗ್ತಕ್ಕಂಥದ್ದು. ಇದು ಸಾಧಾರಣವಾದ ಪ್ರಗತಿ ಇರ್ತಕ್ಕಂಥದ್ದು. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣಕ್ಕೆ ತೊಡಕು ಬರ್ತಕ್ಕಂಥದ್ದು. ನೀವು ನವಗ್ರಹ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ, ನವಧಾನ್ಯಗಳನ್ನು ದಾನ ಮಾಡಿ, ನಿಮಗೆ ಶುಭಕರ ಫಲಿತಾಂಶ ಬರ್ತಕ್ಕಂಥದ್ದು. ಅಲ್ಲಿಂದ ವೃಶ್ಚಿಕ ರಾಶಿಯವರೆಗೂ ಸಹ ಗುರುಬಲ ಇದೆ. ಇವರಿಗೆ ಎಲ್ಲ ರೀತಿಯ ಅನುಕೂಲಗಳು ನಡೀತಾ ಇದ್ದರೂ ಸಹ ಶುಕ್ರನ ಒಂದು ಸ್ಥಾನ ಪಲಟದಿಂದ ಸ್ವಲ್ಪ ಹಣಕಾಸಿನ ಕೊರತೆ ಆಗ್ತಕ್ಕಂಥದ್ದು. ಮನೆಯಲ್ಲಿ ಹೆಚ್ಚು ಖರ್ಚು, ವೃಥಾ ಖರ್ಚುಗಳು ಬರ್ತಕ್ಕಂಥದ್ದು ಇರತಕ್ಕಂಥದ್ದು. ನೀವೇನಪ್ಪ ಮಾಡಿ ಅಂದರೆ
ಗುರುನಾಮ ಸ್ಮರಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದೇ. ಶ್ವೇತ ವಸ್ತ್ರವನ್ನು ಯಾರಿಗಾದ್ರೂ, ಬಿಳಿಯ ಬಟ್ಟೆನ ಯಾರಿಗಾದ್ರೂ ದಾನ ಕೊಡಿ, ಅದರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಧನುಸು ರಾಶಿಗೆ ಬಂದಾಗ ಇವರಿಗೆ ಈ ಶುಕ್ರನ ಒಂದು ಸ್ಥಾನ ಪಲಟದಿಂದ ಚೋರ ಭಯ, ಅಗ್ನಿ ಭಯ, ಅನಾರೋಗ್ಯ, ದುಷ್ಟ ಜನರ ಸಹವಾಸ ಇವೆಲ್ಲ ಆಗ್ತಕ್ಕಂಥದ್ದು. ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ಪೂಜೆ ಮಾಡಿ, ಅದರಿಂದ ಸ್ವಲ್ಪ ತೊಡಕುಗಳು ಕಡಿಮೆ ಆಗ್ತಕ್ಕಂಥದ್ದು, ಶುಕ್ರನ ಚಲನೆ ತೊಡಕುಗಳು. ಅಲ್ಲಿ ನಾವು ಮುಂದಕ್ಕೆ ಬಂದು ಮಕರ ರಾಶಿಗೆ ಬಂದಾಗ, ಮಕರ ರಾಶಿಗೆ ಗುರುಬಲ ಇದೆ, ಎಲ್ಲ ರೀತಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದ ಶುಕ್ರನು ಸಹ ಉತ್ತಮ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಆದರೂ ಸಹ ನೀವು ಶುಕ್ರವಾರ ಯಾವುದಾದ್ರೂ ಶಕ್ತಿ ದೇವಾಲಯಗಳಿಗೆ ಹೋಗಿ, ಮಾರಮ್ಮನಿಗೋ ಚೋಡಮ್ಮನಿಗೋ ಅಂತಹ ಶಕ್ತಿ ದೇವಾಲಯಗಳಿಗೆ ಹೋಗಿ ನಿಂಬೆ ಹಣ್ಣಿನ ದೀಪ ಅಂಟಿಸಿ, ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ಹಣಕಾಸಿನ ಅಡಚಣೆ, ಮನಸ್ಸಿಗೆ ಚಿಂತೆ, ವ್ಯಾಕುಲತೆ, ಬಂಧು ವಿರೋಧ, ಬಹಳಷ್ಟು ತೊಂದರೆಗಳು, ದಾಯಾದಿ ಕಾಲಗಳು ಬರ್ತಕ್ಕಂಥದ್ದು ಎಲ್ಲ ಆಗ್ತದೆ. ನೀವೇನಪ್ಪ ಮಾಡಂದರೆ ಶನಿವಾರ ದಿನ ನವಗ್ರಹ ಪ್ರದಕ್ಷಿಣೆ ಮಾಡಿ ನಿಮಗೆ ಸರೋಗ್ತಕ್ಕಂಥದ್ದು. ಅಲ್ಲ, ಮೀನರಾಶಿಗೆ ಬಂದ ಕಳೆದಾಗ ಅವರಿಗೆ ಗುರುಬಲ ಇದೆ, ಒಳ್ಳೆ ಶುಕ್ರನು ಸಹ ಉತ್ತಮ ಫಲ ಕೊಡ್ತಾನೆ. ಸತ್ಕರ್ಮ ಆಸಕ್ತಿ ಬರ್ತದೆ, ಧನಾಗಮನ ಇರ್ತದೆ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಒಳ್ಳೆಯ ಸಹವಾಸದಿಂದ ಗೌರವ ಬರ್ತಕ್ಕಂಥದ್ದು, ಶುಕ್ರನ ಒಂದು ಫಲ ಇರತಕ್ಕಂಥದ್ದು, ಒಳ್ಳೆಯದಾಗಿರ್ತಕ್ಕಂಥದ್ದು. ನಿಮಗೆ ನೀವು ಮುಖ್ಯವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ನೀವು ಸಾಧ್ಯವಾದಷ್ಟು ಗಣಪತಿ ದೇವಾಲಯಕ್ಕೆ ಹೋಗಿ ಆತನಿಗೆ ನಮಸ್ಕಾರ ಮಾಡಿದರೆ ನಿಮಗೆ ಉಳಿದಿರತಕ್ಕಂಥ ಕ್ಲೇಶಗಳು ಕಡಿಮೆ ಆಗ್ತದೆ. ಇದು ದ್ವಾದಶ ರಾಶಿಗಳಿಗೆ ಶುಕ್ರನ ಸ್ಥಾನ ಪಲ್ಲಟದಿಂದ, ಶುಕ್ರನ ಸಿಂಹರಾಶಿಯ ಪ್ರವೇಶದಿಂದ ಆಗ್ತಕ್ಕಂತಹ ತೊಡಕುಗಳು ಒಳ್ಳೆಯದು ಎಲ್ಲ ಆಗಿರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕರೇ, ನಮ್ಮ ಸಾಯಸ್ಪತಿ ವೀಕ್ಷಕರಾಗಿರ್ತಕ್ಕಂಥವ್ರು ಭವಿಷ್ಯ ಕಾರ್ಯಕ್ರಮಗಳನ್ನು ಶ್ರದ್ಧೆಯಾಗಿ ಕೇಳ್ತಾ ಇದ್ರಿ. ನಿಮ್ಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್.